ಸರ್ ನಂಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅಂದ್ರೆ ಇಷ್ಟು ದಿನ ವಾರದಿಂದ ನೋಡ್ಕೊಂತ ಬಂದಂಗ ಅಲ್ಲಿ ಆಗಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದ್ ಬಿಗ್ ಶಾಕ್ ಆಗಿರ್ಬೋದು, ಇಂಥವೇನೋ ಒಂದೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಈ ವಾರ ಎಲಿಮಿನೇಷನ್ ನಡೀತಾ ಇಲ್ಲ ಅನ್ನೋ ಕನ್ಫ್ಯೂಷನ್ ಒಳಗಿದ್ದೆ. ಬಟ್ ಆಲ್ಮೋಸ್ಟ್ ಅನ್ಕೊಂಡಿದ್ದೆ ನಡೆಯಂಗಿಲ್ಲ ಅಂತ ಹೇಳಿ. ಬಟ್ ನನ್ ನಿನ್ನೆ ಗೆಸ್ ಕರೆಕ್ಟ್ ಆಗಿದೆ, ಯಾರು ಹೊರಗೆ ಹೋಗ್ಲಿಲ್ಲ. ಆದ್ರೆ ಗೊತ್ತಾಯ್ತು, ಜಸ್ಟ್ ಗೆಸ್ ಅದು. ಅಂದ್ರೆ ಈ ತರ ಬಿಗ್ ಬಾಸ್ ಮನಿ ಒಳಗೆ ಹಿಂಗೇನೋ ಒಂದು ಸಮಸ್ಯೆ ಆದಾಗ ಸಡನ್ ಆಗಿ ಒಂದಿನ ಕರೆಸಿ ನೆಕ್ಸ್ಟ್ ಡೇ ಹೊರಗೆ ಹಾಕ ಸರಿ ಅನ್ಸಲ್ಲ. ಮತ್ತೆ ಅವ್ರಿಗೆಲ್ಲ ಆಟ ಆಡಕ್ಕೂ ಟೈಮ್ ಸಿಕ್ಕಿದಿಲ್ಲ. ಒನ್ ಡೇ ಫುಲ್ ಅಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಅವ್ರದ್ದು ಒಂದ್ ಆಟ ಅವತ್ತು ಒಂದಿನಕ್ಕೆ ಕಟ್ ಆಗ್ಬಿಡುತ್ತೆ. ಸೊ ಒಂದ್ ದಿನದಿಂದ ಎಷ್ಟೋ ಜನ ಅರ್ಧ ದಿನದಿಂದ ಗುರ್ತಿಸ್ಕೊಂಡವ್ರು ಇದ್ದಾರೆ, ಒಂದ್ ದಿನದಿಂದ ಗುರ್ತಿಸ್ಕೊಂಡವ್ರು ಇದ್ದಾರೆ. ಅವತ್ ಒಂದ್ ದಿನದ ಅವ್ರದ್ದು ಆಟ ವೇಸ್ಟ್ ಆಗಿತ್ತು ಅಂತಂದ್ಮೇಲೆ ಅವ್ರಿಗೆ ಅದ ಒಂದ್ ಸ್ವಲ್ಪ ಅನ್ಯಾಯ ಅನಿಸ್ತೈತಿ. ಸೊ ಹಂಗಾಗಿ ಹೊರಗೆ ಹಾಕಂಗಿಲ್ಲ ಅಂತ ಹಿಂಗ ಅನ್ಕೊಂಡಿದ್ದೆ ನಾನು ಅಷ್ಟೇ. ಅದ್ ಬಿಟ್ಟು ಬೇರೆ ಏನು ಇರ್ಲಿಲ್ಲ. ಆದ್ರೆ ಅವ್ರು ಹೋಗದೆ ಇದ್ದಿದ್ದೆ ಚಲೋ ಆಯ್ತು. ಅಂದ್ರೆ ಮಾಳು ತನ್ನ ಎಫರ್ಟ್ ನ ಎಲ್ಲಿ ಹಾಕ್ಬೇಕಲ್ಲ ಹಾಕಿದ್ದ. ಟಾಸ್ಕ್ ಅಂತ ಬಂದಾಗ ಆಟ ಆಡಿದ್ದ. ಹೌದು ಅವ್ನ ಮನಿ ನೆನಪಾಗತೈತಿ ಅಂತ ಎಲ್ಲ ಅನ್ಕೊಂಡಿದ್ದ. ಆದ್ರೆ ಅವ್ನು ಹೊರ ಹೋಗೋ ಇಂಟೆನ್ಷನ್ ಅವ್ನಿಗಿರ್ಲಿಲ್ಲ. ಮಾಳು ಅವ್ರು ಚೆನ್ನಾಗಿ ಆಟ ಆಡಿದ್ರು. ಅವ್ರು ಬೇರೆಯವ್ರ ಪರವಾಗಿ ಆಟ ಆಡ್ಬೇಕಾದ್ರು ತಮ್ಮ ಎಫರ್ಟ್ ಹಾಕಿ ಎಲ್ಲರಿಗಿನ ಸಮಯ ಉಳಿತಾಯ ಮಾಡಿ ಬೇಗನೆ ತಮ್ಮ ಟಾಸ್ಕ್ ಅನ್ನು ತಾವು ಕಂಪ್ಲೀಟ್ ಮಾಡಿದ್ರು. ಸೊ ಈ ತರ ಇದ್ದಾಗ ಅಂತ ವ್ಯಕ್ತಿ ಆ ಬಿಗ್ ಬಾಸ್ ಮನಿಗ್ ಬೇಕು. ಸೊ ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಎಫೆಕ್ಟ್ ಆಗೋದು ನನ್ಗೆ ಇಷ್ಟ ಇಲ್ಲ. ಹೌದು, ಸ್ಪಂದನ ಕಾಣಿಸ್ಕೋತಿಲ್ಲ, ಇದನ್ನು ಒಪ್ತೀನಿ. ಆದ್ರೆ ಮಾಳು ಕಾಣಿಸ್ಕೋತಿದ್ದಾನೆ, ತನ್ನ ಟಾಸ್ಕ್ ನ ತಾನು ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅವರು. ಹಂಗಾಗಿ ಒಬ್ಬರಿಂದ ಒಬ್ರು ಹೋಗೋದು ನಂಗೂ ಇಷ್ಟ ಇಲ್ಲ. ಸೊ ಈ ರೀಸನ್ಗೆ ಫೈನಲಿಸ್ಟ್ ಅಂತ ಹೇಳ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅದ ಒಂದು ಬ್ರೀಫ್ ಕೇಸ್ ಅವ್ರಿಗೆ ಕೊಟ್ಟ ಶಾಕ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಅವ್ರು ಉಳ್ಕೋಬೇಕಿತ್ತು, ಉಳ್ಕೊಂಡಾರ. ಸೊ